ಹೆಲೋ ಎವ್ರಿವನ್, ಎಲ್ಲರಿಗೂ ಕೆಎನ್ ಅಕಾಡೆಮಿಗೆ ಸ್ವಾಗತ. ಸೊ ಇವತ್ತು ನಾವು ಏನ್ ನೋಡ್ತಿದೀವಿ ಅಂದ್ರೆ ಒಂದು ಬಹಳ ಇಂಪಾರ್ಟೆಂಟ್ ಟಾಪಿಕ್. ಎವ್ರಿ ಸೆಂಟ್ರಲ್ ಗೌರ್ಮೆಂಟ್ ಅಂಡ್ ಸ್ಟೇಟ್ ಗೌರ್ಮೆಂಟ್ ಎಕ್ಸಾಮ್ ಅಲ್ಲಿ ಫಿಕ್ಸ್ ಆಗಿ ಬರ್ತಕ್ಕಂತ ಒಂದು ಕ್ವಶನ್. ಸೊ ORS ನ ಕಾಂಪೋಸಿಷನ್ ಬಗ್ಗೆ ಪ್ರತಿಯೊಂದರಲ್ಲಿ ಪೊಟ್ಯಾಷಿಯಂ ಎಷ್ಟು, ಸೋಡಿಯಂ ಎಷ್ಟು, ಗ್ಲೂಕೋಸ್ ಎಷ್ಟು, ಓಕೆ. ಸೊ ಅದರಲ್ಲಿ ಟ್ರೈಸೋಡಿಯಂ ಸಿಸ್ಟ್ರೇಟ್ ಎಷ್ಟು ಇರುತ್ತೆ, ಮತ್ತು ವಾಟರ್ ನೀವು ಎಷ್ಟು ಹಾಕ್ಬೇಕು, ಅದನ್ನ ಎಷ್ಟು ಡ್ಯೂರೇಷನ್ ಗೆ ನೀವು ಯೂಸ್ ಮಾಡ್ಬೇಕು ಅನ್ನೋದನ್ನ ರಿಪೀಟ್ ಆಗಿ ಎಲ್ಲಾ ಎಕ್ಸಾಮ್ಸ್ ಅಲ್ಲೂ ಕೇಳ್ತಿರ್ತಾನೆ. ಬಟ್ ಹುಡುಗರು ಓದ್ಕೊಂಡಿರ್ತವೆ, ಬಟ್ ಎಕ್ಸಾಮ್ಸ್ ಅಲ್ಲಿ ಹೋದಾಗ ನೆನಪು ಬರಲ್ಲ, ಓದಿದ್ ಯೂಸ್ ಆಗಲ್ಲ. ಸೊ ಇವತ್ತು ನಾವು ವಿತ್ ಟ್ರಿಕ್ಸ್ ಇದನ್ನ ಹೆಂಗ್ ನೆನ್ಪಿಟ್ಕೋಬೇಕು. ಓಕೆ, ORS ಅಂದ್ರೆ ಏನು, ಇದರಲ್ಲಿ ಸೋಡಿಯಂ ಎಷ್ಟಿರುತ್ತೆ, ಪೊಟ್ಯಾಷಿಯಂ ಎಷ್ಟಿರುತ್ತೆ, ಗ್ಲೂಕೋಸ್ ಅನ್ಹೈಡ್ರಸ್ ಎಷ್ಟಿರುತ್ತೆ, ಟ್ರೈಸೋಡಿಯಂ ಸಿಟ್ರೇಟ್ ಎಷ್ಟಿರುತ್ತೆ, ಮತ್ತು ವಾಟರ್ ಎಷ್ಟಿರುತ್ತೆ ಅನ್ನೋದು ಪೂರ್ತಿಯಾಗಿ ಕ್ಲಿಯರ್ ಆಗಿ, ಸೊ ಅದೇ ವರ್ಡ್ ಅನ್ನು ಯೂಸ್ ಮಾಡ್ಕೊಂಡು ನಾವು ನಿಮ್ಗೆ ನೆನ್ಪಿಟ್ಟುಕೊಳ್ಳೋ ತರ ಒಂದು ಟ್ರಿಕ್ಸ್ ನ ಹೇಳ್ತೀನಿ. ಸೊ ಇದು ನಿಮ್ಮ ನೋಟ್ಬುಕ್ ಅಲ್ಲಿ ಲಾಸ್ಟ್ ಮಿನಿಟ್ ರಿವಿಷನ್ ನೋಟ್ಬುಕ್ ಅಲ್ಲಿ ನೀವು ಇದನ್ನ ನಾನು ಹೆಂಗ್ ಹೇಳ್ತೀನಿ ಅಂತ ಆ ರೀತಿ ಹೈಲೈಟ್ ಮಾಡಿ ಬರ್ಕೊಳ್ಳಿ. ಜಸ್ಟ್ ಒನ್ ಡೇ ಬಿಫೋರ್ ದ ಎಕ್ಸಾಮ್ ಇದನ್ನ ರಿವಿಷನ್ ಮಾಡ್ಕೊಳ್ಳಿ. ಫಿಕ್ಸ್ ಒಂದು ಕ್ವಶನ್ ನಿಮ್ಗೆ ಎಕ್ಸಾಮ್ ಅಲ್ಲಿ ನಮ್ ಕಡೆಯಿಂದ ಕೆಎನ್ ಅಕಾಡೆಮಿ ಕಡೆಯಿಂದ. ಓಕೆ, ಸೊ ಇಲ್ಲಿ ಫಸ್ಟ್ ಬಂದ್ಬಿಟ್ಟು ORS ಅಂತಂದ್ರೆ ಓರಲ್ ರಿಹೈಡ್ರೇಷನ್ ಸೊಲ್ಯೂಷನ್. ಓಕೆ, ಸೊ ಇಲ್ಲಿ ಎಸ್ ಅಂತಂದ್ರೆ ಒಂದೊಂದ್ ಕಡೆ ಸಾಲ್ಟ್ ಅಂತಾನು ಬರುತ್ತೆ, ಒಂದೊಂದ್ ಕಡೆ ಸೊಲ್ಯೂಷನ್ ಅಂತಾನು ಬರುತ್ತೆ. ಸೊ ನಿಮ್ಗೆ ಕನ್ಫ್ಯೂಸ್ ಆಗ್ಬಾರ್ದು ನೀವು. ಸೊ ಯಾವಾಗ ಇದು ORS ಅಂತಂದ್ರೆ ಸಾಲ್ಟ್ ಅಂತ ಯಾವಾಗ ಕರಿತೀವಿ, ಅದರಲ್ಲಿ ನಾವು ವಾಟರ್ ಅಲ್ಲಿ ಯಾಡ್ ಮಾಡ್ಲಿಲ್ಲ ಅಂತಂದ್ರೆ ಅದಕ್ಕೆ ಓರಲ್ ರಿಹೈಡ್ರೇಷನ್ ಸಾಲ್ಟ್ ಅಂತ ಕರಿತೀವಿ. ಓಕೆ, ಸೊ ಅದು ಯಾವಾಗ ನಾವು ವಾಟರ್ ಅಲ್ಲಿ ಯಾಡ್ ಮಾಡ್ಕೋತೀವಿ ಅದಕ್ಕೆ ನಾವು ಓರಲ್ ರಿಹೈಡ್ರೇಷನ್ ಸೊಲ್ಯೂಷನ್ ಅಂತ ಕರಿಬೇಕಾಗುತ್ತೆ. ಓಕೆ, ಸೊ ಇದರಲ್ಲಿ ಸೋಡಿಯಂ ಕ್ಲೋರೈಡ್ ಎಷ್ಟಿರುತ್ತೆ ಅಂತ ನೀವು ಸ್ವಲ್ಪ ಸೋಡಿಯಂ ಕ್ಲೋರೈಡ್ ನ ಫೋಕಸ್ ಮಾಡಿ. ಫೋಕಸ್ ಅಂತಂದ್ರೆ ನೋಡಿ, ಸೋಡಿಯಂ ಕ್ಲೋರೈಡ್ ಅಲ್ಲಿ ಇಲ್ಲಿ DI ಇದೆ. DI ಗೆ ನಾವು ಡೈ ಅಂತ ಹೇಳ್ಬೋದು. ಸೊ ಡೈ ಅಂತಂದ್ರೆ 2 ಅಂದಂಗೆ. ಓಕೆ, ಸೊ ಡೈನ ನಾವು ಏನ್ ಬರ್ಕೋಬಹುದು, 2 ಅಂತ ಬರ್ಕೋಬಹುದು. ಓಕೆ, ಸೊ ಮತ್ತೆ ಒಂದ್ ಚೂರ್ ಮುಂದ್ ಬನ್ನಿ, ಇಲ್ಲಿ CH ಇದೆ. CH ಗೆ ಛೆ ಅಂತ ಹೇಳ್ಬೋದು. ಛೆ ಅಂದ್ರೆ ಹಿಂದಿಲಿ ಎಷ್ಟು 6. ಸೊ ಇಲ್ಲಿ ನಾನು ಬರೀತೀನಿ 0.6. ಓಕೆ, ದಟ್ ಈಸ್ ದ ಗ್ರಾಮ್. ಓಕೆ, ಸೊ ದಿಸ್ ಇಸ್ ದ ವೆರಿ ಬೇಸಿಕ್. Sodium chloride is 2.6. 2 is like DI dye is the 2, CH ಛೆ is the 6. 2.6 is the sodium chloride. ಸೊ ಪೊಟ್ಯಾಷಿಯಂ ಕ್ಲೋರೈಡ್ ಬನ್ನಿ. ಸೊ ಪೊಟ್ಯಾಷಿಯಂ ಕ್ಲೋರೈಡ್ ಹೆಂಗ್ ನೆನ್ಪಿಟ್ಕೋಬೇಕು, ಬಹಳ ಬೇಸಿಕ್ ಇದೆ ನೋಡಿ. ಸೊ 1.6 ಇಂದ ಜಸ್ಟ್ -1 ಮಾಡಿ. ಸೊ 2.6 ಅಲ್ಲಿ, ಸೊ 2 ಅಲ್ಲಿ -1 ಮಾಡಿದ್ರೆ 1 ಬರುತ್ತೆ. ಓಕೆ, ಸೊ 0.6 ಅಲ್ಲಿ -1 ಮಾಡಿದ್ರೆ 0.5 ಬರುತ್ತೆ. ಓಕೆ, ಸೊ 1.5 ಗ್ರಾಮ್ ಇಸ್ ದ ಪೊಟ್ಯಾಷಿಯಂ ಕ್ಲೋರೈಡ್. ಓಕೆನಾ. ಸೊ ದೆನ್ ಗ್ಲೂಕೋಸ್ ಅನ್ಹೈಡ್ರಸ್ ನೀವು ನೆನ್ಪಿಟ್ಕೋಬೇಕಾಗುತ್ತೆ, ವೆರಿ ಬೇಸಿಕ್ ಇದೆ. ಸೊ ದಟ್ ಇಸ್ ದ 13.5 ಗ್ರಾಮ್ ಇಸ್ ದ ಗ್ಲೂಕೋಸ್ ಅನ್ಹೈಡ್ರಸ್. ಓಕೆನಾ. ಸೊ ದೆನ್ ಟ್ರೈಸೋಡಿಯಂ ಸಿಟ್ರೇಟ್. ಸೊ ಟ್ರೈಸೋಡಿಯಂ ಸಿಟ್ರೇಟ್ ಅಲ್ಲಿ ನೀವು ಫೋಕಸ್ ಮಾಡಿ ವರ್ಡ್, ಇಲ್ಲಿ ಟ್ರೈ ಇದೆ. ಓಕೆ, ಟ್ರೈ ಅಂದ್ರೆ ಏನು, ಟ್ರೈ ಅಂದ್ರೆ 3. ಸೊ 3ಕ್ಕೆ 2.9 ಅಂತ ಬರೀಬಹುದಾ. ಸೊ ಎಸ್, ವಿ ಕ್ಯಾನ್ ರೈಟ್. ಓಕೆ, ಸೊ ದಟ್ ಇಸ್ ದ 2.9 ಗ್ರಾಮ್ ಇಸ್ ದ ಟ್ರೈಸೋಡಿಯಂ ಸಿಟ್ರೇಟ್. ಸೊ ಇದಿಷ್ಟು ಇರುತ್ತೆ ಎಲೆಕ್ಟ್ರೋಲೈಟ್ಸ್, ಪ್ಲಸ್ ಇದರಲ್ಲಿ ನಾವು 1 ಲೀಟರ್ ಆಫ್ ದಿ ವಾಟರ್ ಆಡ್ ಮಾಡ್ಕೋಬೇಕು. 1 ಲೀಟರ್ ಆಫ್ ವಾಟರ್ ಅಲ್ಲಿ ಆಡ್ ಮಾಡ್ಕೊಂಡಾಗ ಇದು ಓರಲ್ ರಿಹೈಡ್ರೇಷನ್ ಸೊಲ್ಯೂಷನ್ ಆಗಿ ಕನ್ವರ್ಟ್ ಆಗುತ್ತೆ. ಸೊ ಇದನ್ನ ನಾವು ಎಷ್ಟು ಡ್ಯೂರೇಷನ್ ಯೂಸ್ ಮಾಡಬಹುದು. ಓಕೆ, ನಿಮ್ಗೆ ಆಪ್ಷನ್ ಅಲ್ಲಿ ಕೊಡ್ತಾನೆ 6 ಅವರ್ಸ್, 8 ಅವರ್ಸ್, ದೆನ್ 12 ಅವರ್ಸ್ ಅಂಡ್ 24 ಅವರ್ಸ್. ಸೊ ನಾವು ಒಂದ್ಸಾರಿ ಪ್ರಿಪೇರ್ ಮಾಡಿದ್ರೆ ಅದನ್ನ 24 ಅವರ್ಸ್ಗೆ ಯೂಸ್ ಮಾಡ್ತೀವಿ. ಎಷ್ಟು ಅವರ್ಸ್ಗೆ? 24 ಅವರ್ಸ್ಗೆ ಯೂಸ್ ಮಾಡ್ತೀವಿ. ಓಕೆ, ಇದು ಬಹಳ ಬೇಸಿಕ್ ಇದೆ. ಓಕೆ, ನಿಮ್ಗೆ ಎಕ್ಸಾಮ್ ಅಲ್ಲಿ ನೆನಪು ಹೋಗುತ್ತೆ. ಸೊ ಹಂಗಾಗಿ ನಾನು ಟ್ರಿಕ್ಸ್ ಮಾಡಿ ಹೇಳಿದೀನಿ. ಈ ಟ್ರಿಕ್ಸ್ ನ ನೀವು ನೆನ್ಪಿಟ್ಕೊಂಡಾಗ ಸೊ ಜಸ್ಟ್ ಅಪ್ಲೈ ಮಾಡಿ ಎಕ್ಸಾಮ್ ಅಲ್ಲಿ ಡೆಫಿನೆಟ್ಲಿ ರಿಸಲ್ಟ್ ಕೊಡುತ್ತೆ. ಸೊ ಹಿಂಗೆ ಇದೇ ತರ ಒಳ್ಳೆ ವಿಡಿಯೋಕ್ಕಾಗಿ ಕೆಎನ್ ಯೂಟ್ಯೂಬ್ ಚಾನಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸೊ ನಿಮ್ ಫ್ರೆಂಡ್ಸ್ ಜೊತೆ ಶೇರ್ ಮಾಡಿ. ಕನ್ನಡದಲ್ಲಿ ಇದೇ ರೀತಿ ವಿಡಿಯೋಗಳನ್ನ ನಿಮ್ಗೋಸ್ಕರ ತರ್ತಾ ಇರ್ತೀವಿ. ಸೊ ಮತ್ತೆ ಸಿಗೋಣ ನೆಕ್ಸ್ಟ್ ವಿಡಿಯೋದಲ್ಲಿ. ಥ್ಯಾಂಕ್ ಯು ಸೋ ಮಚ್.